ರಿಪಬ್ಲಿಕ್ ಟಿವಿಯ ಚಾನೆಲ್ನ ಮುಖ್ಯಸ್ಥರಿಗೆ ಎಲ್ಲರಿಗೂ ಕೂಡ ಈ ಕಾರ್ಯ ಹಮ್ಮಿಕೊಂಡಾಗ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಕನಸಿನ ಕರ್ನಾಟಕ ಅತ್ಯುತ್ತಮವಾದ ಕಾನ್ಸೆಪ್ಟ್ ಇದರಲ್ಲಿ. ಮತ್ತು ಈ ಒಂದು ಕಾನ್ಸೆಪ್ಟ್ ಅದು ನಮಗೆಲ್ಲ ಇನ್ನು ಹುಟ್ಟಿ ಬರೋ ಮಕ್ಕಳಿಗೆ ಕೊಡುವಂಥ ದೊಡ್ಡ ಮಟ್ಟದ ಕೊಡುಗೆ ಅನುಷ್ಠಾನ. ಬಹುಶಃ ಕನಸಿನ ಭಾರತ ಕರ್ನಾಟಕದ ಇವು ಯಾವ ರೀತಿ ಇರಬೇಕಂತೇಳಿ ಒಂದೇ ವಾಕ್ಯದಲ್ಲಿ ಹೇಳಬೇಕಾದ್ರೆ, ನಮ್ಮ ಸಮಾಜದ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದ, ಅದು ಅತ್ಯಂತ ಬಡವ ಮತ್ತು ಅತ್ಯಂತ ಶ್ರೀಮಂತ, ಅತ್ಯಂತ ಶೋಷಿತ ವರ್ಗದಲ್ಲಿ, ಅತ್ಯಂತ ಮಹಿಳೆಯಲ್ಲಿ ಎಲ್ಲ ಸಮಾಜದ ಮಕ್ಕಳು ಕೈಗಿಡ್ದು ನಡು ರಸ್ತೆಯಲ್ಲಿ ಸಂತೋಷನ ನೆಗಡಿಕೊಂಡು ಒಂದು ವಾತಾವರಣ ನಿರ್ಮಾಣ ಮಾಡೋದೇ ಕನಸಿನ ಭಾರತದ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರಿಗೂ ಜೊತೆಗೆ ಹೋಗಬೇಕು, ಒಗ್ಗಟ್ಟಾಗಬೇಕು, ದ್ವೇಷ ಮುಕ್ತ ಮತ್ತು ದುಷ್ಟರ ಸಮಾಜ ನಿರ್ಮಾಣ ಮಾಡಬೇಕು ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಎಲ್ಲ ಧರ್ಮದವರು ಕೂಡ ಕೈ ಹಿಡ್ಕೊಂಡು ಒಟ್ಟಿಗೆ ಹೋಗಬೇಕು ಅಂತ. ಇನ್ನೊಂದೇನು ಅಂತಂದರೆ, ರಿಪಬ್ಲಿಕ್ ಕನ್ನಡ ಸ್ಟಾರ್ಟ್ ಆಗಿ 1 ವರ್ಷ ಆಯಿತು. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ರಿಪಬ್ಲಿಕ್ ಕನ್ನಡ ಇವತ್ತು ಸ್ಟಾರ್ಟ್ ಆಗಿ 1 ವರ್ಷ ಆಗಿದೆ. ಬಹುಶಃ ಈ ಪ್ರಾರಂಭ ಮಾಡಿದವ್ರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ, ಒಂದು ಮುಖಾಂತರ ಒಂದು ವಿಚಾರಗಳನ್ನು ಜನರಿಗೆ ತಿಳಿಸುವಂಥದ್ದು, ಎರಡನೇದಲ್ಲಿ ಉದ್ಯೋಗ ಇವತ್ತು ಸೃಷ್ಟಿಸಿ ಮಾಡುವಂಥದ್ದು, ಪರೋಕ್ಷವಾಗಿ ಸಮಾಜಕ್ಕೆ ಪೂರಕವಾಗುವಂತಹ ಇವತ್ತು ಎಲ್ಲ ರೀತಿಯ ವ್ಯವಸ್ಥೆಯಲ್ಲಿ ಕೂಡ ಈ ಒಂದು ಮಾಧ್ಯಮ ಮುಖಾಂತರ ಬರ್ತದೆ. ಅದಕ್ಕೆ ನಾನು ವಿಶೇಷ ಅಭಿನಂದನೆ ಇವತ್ತು ಸಲ್ಲಿಸ್ತೇನೆ. ರಿಪಬ್ಲಿಕ್ ಟಿವಿಯ ಚಾನೆಲ್ನ ಮುಖ್ಯಸ್ಥರಿಗೆ ಎಲ್ಲರಿಗೂ ಕೂಡ ಈ ಕಾರ್ಯ ಹಮ್ಮಿಕೊಂಡಾಗ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಕನಸಿನ ಕರ್ನಾಟಕ ಅತ್ಯುತ್ತಮವಾದ ಕಾನ್ಸೆಪ್ಟ್ ಇದರಲ್ಲಿ. ಮತ್ತು ಈ ಒಂದು ಕಾನ್ಸೆಪ್ಟ್ ಅದು ನಮಗೆಲ್ಲ ಇನ್ನು ಹುಟ್ಟಿ ಬರೋ ಮಕ್ಕಳಿಗೆ ಕೊಡುವಂಥ ದೊಡ್ಡ ಮಟ್ಟದ ಕೊಡುಗೆ ಅನುಷ್ಠಾನ. ಬಹುಶಃ ಕನಸಿನ ಭಾರತ ಕರ್ನಾಟಕದ ಇವು ಯಾವ ರೀತಿ ಇರಬೇಕಂತೇಳಿ ಒಂದೇ ವಾಕ್ಯದಲ್ಲಿ ಹೇಳಬೇಕಾದ್ರೆ, ನಮ್ಮ ಸಮಾಜದ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದ, ಅದು ಅತ್ಯಂತ ಬಡವ ಮತ್ತು ಅತ್ಯಂತ ಶ್ರೀಮಂತ, ಅತ್ಯಂತ ಶೋಷಿತ ವರ್ಗದಲ್ಲಿ, ಅತ್ಯಂತ ಮಹಿಳೆಯಲ್ಲಿ ಎಲ್ಲ ಸಮಾಜದ ಮಕ್ಕಳು ಕೈಗಿಡ್ದು ನಡು ರಸ್ತೆಯಲ್ಲಿ ಸಂತೋಷನ ನೆಗಡಿಕೊಂಡು ಒಂದು ವಾತಾವರಣ ನಿರ್ಮಾಣ ಮಾಡೋದೇ ಕನಸಿನ ಭಾರತದ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರಿಗೂ ಜೊತೆಗೆ ಹೋಗಬೇಕು, ಒಗ್ಗಟ್ಟಾಗಬೇಕು, ದ್ವೇಷ ಮುಕ್ತ ಮತ್ತು ದುಷ್ಟರ ಸಮಾಜ ನಿರ್ಮಾಣ ಮಾಡಬೇಕು ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಎಲ್ಲ ಧರ್ಮದವರು ಕೂಡ ಕೈ ಹಿಡ್ಕೊಂಡು ಒಟ್ಟಿಗೆ ಹೋಗಬೇಕು ಅಂತ. ಇನ್ನೊಂದೇನು ಅಂತಂದರೆ, ರಿಪಬ್ಲಿಕ್ ಕನ್ನಡ ಸ್ಟಾರ್ಟ್ ಆಗಿ 1 ವರ್ಷ ಆಯಿತು. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ರಿಪಬ್ಲಿಕ್ ಕನ್ನಡ ಇವತ್ತು ಸ್ಟಾರ್ಟ್ ಆಗಿ 1 ವರ್ಷ ಆಗಿದೆ. ಬಹುಶಃ ಈ ಪ್ರಾರಂಭ ಮಾಡಿದವ್ರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ, ಒಂದು ಮುಖಾಂತರ ಒಂದು ವಿಚಾರಗಳನ್ನು ಜನರಿಗೆ ತಿಳಿಸುವಂಥದ್ದು, ಎರಡನೇದಲ್ಲಿ ಉದ್ಯೋಗ ಇವತ್ತು ಸೃಷ್ಟಿಸಿ ಮಾಡುವಂಥದ್ದು, ಪರೋಕ್ಷವಾಗಿ ಸಮಾಜಕ್ಕೆ ಪೂರಕವಾಗುವಂತಹ ಇವತ್ತು ಎಲ್ಲ ರೀತಿಯ ವ್ಯವಸ್ಥೆಯಲ್ಲಿ ಕೂಡ ಈ ಒಂದು ಮಾಧ್ಯಮ ಮುಖಾಂತರ ಬರ್ತದೆ. ಅದಕ್ಕೆ ನಾನು ವಿಶೇಷ ಅಭಿನಂದನೆ ಇವತ್ತು ಸಲ್ಲಿಸ್ತೇನೆ. ರಿಪಬ್ಲಿಕ್ ಟಿವಿಯ ಚಾನೆಲ್ನ ಮುಖ್ಯಸ್ಥರಿಗೆ ಎಲ್ಲರಿಗೂ ಕೂಡ ಈ ಕಾರ್ಯ ಹಮ್ಮಿಕೊಂಡಾಗ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಕನಸಿನ ಕರ್ನಾಟಕ ಅತ್ಯುತ್ತಮವಾದ ಕಾನ್ಸೆಪ್ಟ್ ಇದರಲ್ಲಿ. ಮತ್ತು ಈ ಒಂದು ಕಾನ್ಸೆಪ್ಟ್ ಅದು ನಮಗೆಲ್ಲ ಇನ್ನು ಹುಟ್ಟಿ ಬರೋ ಮಕ್ಕಳಿಗೆ ಕೊಡುವಂಥ ದೊಡ್ಡ ಮಟ್ಟದ ಕೊಡುಗೆ ಅನುಷ್ಠಾನ. ಬಹುಶಃ ಕನಸಿನ ಭಾರತ ಕರ್ನಾಟಕದ ಇವು ಯಾವ ರೀತಿ ಇರಬೇಕಂತೇಳಿ ಒಂದೇ ವಾಕ್ಯದಲ್ಲಿ ಹೇಳಬೇಕಾದ್ರೆ, ನಮ್ಮ ಸಮಾಜದ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದ, ಅದು ಅತ್ಯಂತ ಬಡವ ಮತ್ತು ಅತ್ಯಂತ ಶ್ರೀಮಂತ, ಅತ್ಯಂತ ಶೋಷಿತ ವರ್ಗದಲ್ಲಿ, ಅತ್ಯಂತ ಮಹಿಳೆಯಲ್ಲಿ ಎಲ್ಲ ಸಮಾಜದ ಮಕ್ಕಳು ಕೈಗಿಡ್ದು ನಡು ರಸ್ತೆಯಲ್ಲಿ ಸಂತೋಷನ ನೆಗಡಿಕೊಂಡು ಒಂದು ವಾತಾವರಣ ನಿರ್ಮಾಣ ಮಾಡೋದೇ ಕನಸಿನ ಭಾರತದ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರಿಗೂ ಜೊತೆಗೆ ಹೋಗಬೇಕು, ಒಗ್ಗಟ್ಟಾಗಬೇಕು, ದ್ವೇಷ ಮುಕ್ತ ಮತ್ತು ದುಷ್ಟರ ಸಮಾಜ ನಿರ್ಮಾಣ ಮಾಡಬೇಕು ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಎಲ್ಲ ಧರ್ಮದವರು ಕೂಡ ಕೈ ಹಿಡ್ಕೊಂಡು ಒಟ್ಟಿಗೆ ಹೋಗಬೇಕು ಅಂತ. ಇನ್ನೊಂದೇನು ಅಂತಂದರೆ, ರಿಪಬ್ಲಿಕ್ ಕನ್ನಡ ಸ್ಟಾರ್ಟ್ ಆಗಿ 1 ವರ್ಷ ಆಯಿತು. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ರಿಪಬ್ಲಿಕ್ ಕನ್ನಡ ಇವತ್ತು ಸ್ಟಾರ್ಟ್ ಆಗಿ 1 ವರ್ಷ ಆಗಿದೆ. ಬಹುಶಃ ಈ ಪ್ರಾರಂಭ ಮಾಡಿದವ್ರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ, ಒಂದು ಮುಖಾಂತರ ಒಂದು ವಿಚಾರಗಳನ್ನು ಜನರಿಗೆ ತಿಳಿಸುವಂಥದ್ದು, ಎರಡನೇದಲ್ಲಿ ಉದ್ಯೋಗ ಇವತ್ತು ಸೃಷ್ಟಿಸಿ ಮಾಡುವಂಥದ್ದು, ಪರೋಕ್ಷವಾಗಿ ಸಮಾಜಕ್ಕೆ ಪೂರಕವಾಗುವಂತಹ ಇವತ್ತು ಎಲ್ಲ ರೀತಿಯ ವ್ಯವಸ್ಥೆಯಲ್ಲಿ ಕೂಡ ಈ ಒಂದು ಮಾಧ್ಯಮ ಮುಖಾಂತರ ಬರ್ತದೆ. ಅದಕ್ಕೆ ನಾನು ವಿಶೇಷ ಅಭಿನಂದನೆ ಇವತ್ತು ಸಲ್ಲಿಸ್ತೇನೆ. ರಿಪಬ್ಲಿಕ್ ಟಿವಿಯ ಚಾನೆಲ್ನ ಮುಖ್ಯಸ್ಥರಿಗೆ ಎಲ್ಲರಿಗೂ ಕೂಡ ಈ ಕಾರ್ಯ ಹಮ್ಮಿಕೊಂಡಾಗ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಕನಸಿನ ಕರ್ನಾಟಕ ಅತ್ಯುತ್ತಮವಾದ ಕಾನ್ಸೆಪ್ಟ್ ಇದರಲ್ಲಿ. ಮತ್ತು ಈ ಒಂದು ಕಾನ್ಸೆಪ್ಟ್ ಅದು ನಮಗೆಲ್ಲ ಇನ್ನು ಹುಟ್ಟಿ ಬರೋ ಮಕ್ಕಳಿಗೆ ಕೊಡುವಂಥ ದೊಡ್ಡ ಮಟ್ಟದ ಕೊಡುಗೆ ಅನುಷ್ಠಾನ. ಬಹುಶಃ ಕನಸಿನ ಭಾರತ ಕರ್ನಾಟಕದ ಇವು ಯಾವ ರೀತಿ ಇರಬೇಕಂತೇಳಿ ಒಂದೇ ವಾಕ್ಯದಲ್ಲಿ ಹೇಳಬೇಕಾದ್ರೆ, ನಮ್ಮ ಸಮಾಜದ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದ, ಅದು ಅತ್ಯಂತ ಬಡವ ಮತ್ತು ಅತ್ಯಂತ ಶ್ರೀಮಂತ, ಅತ್ಯಂತ ಶೋಷಿತ ವರ್ಗದಲ್ಲಿ, ಅತ್ಯಂತ ಮಹಿಳೆಯಲ್ಲಿ ಎಲ್ಲ ಸಮಾಜದ ಮಕ್ಕಳು ಕೈಗಿಡ್ದು ನಡು ರಸ್ತೆಯಲ್ಲಿ ಸಂತೋಷನ ನೆಗಡಿಕೊಂಡು ಒಂದು ವಾತಾವರಣ ನಿರ್ಮಾಣ ಮಾಡೋದೇ ಕನಸಿನ ಭಾರತದ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರಿಗೂ ಜೊತೆಗೆ ಹೋಗಬೇಕು, ಒಗ್ಗಟ್ಟಾಗಬೇಕು, ದ್ವೇಷ ಮುಕ್ತ ಮತ್ತು
ದುಷ್ಟರ ಸಮಾಜ ನಿರ್ಮಾಣ ಮಾಡಬೇಕು ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಎಲ್ಲ ಧರ್ಮದವರು ಕೂಡ ಕೈ ಹಿಡ್ಕೊಂಡು ಒಟ್ಟಿಗೆ ಹೋಗಬೇಕು ಅಂತ. ಇನ್ನೊಂದೇನು ಅಂತಂದರೆ ರಿಪಬ್ಲಿಕ್ ಕನ್ನಡ ಸ್ಟಾರ್ಟ್ ಆಗಿ 1 ವರ್ಷ ಆಯಿತು. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ರಿಪಬ್ಲಿಕ್ ಕನ್ನಡ ಇವತ್ತು ಸ್ಟಾರ್ಟಾಗಿ 1 ವರ್ಷ ಆಗಿದೆ. ಬಹುಶಃ ಈ ಪ್ರಾರಂಭ ಮಾಡಿದವರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ಒಂದು ಮುಖಾಂತರ ಒಂದು ವಿಚಾರಗಳನ್ನು ಜನರಿಗೆ ತಿಳಿಸುವಂಥದ್ದು, ಎರಡನೇದಲ್ಲಿ ಉದ್ಯೋಗ ಇವತ್ತು ಸೃಷ್ಟಿಸಿ ಮಾಡುವಂಥದ್ದು, ಪರೋಕ್ಷವಾಗಿ ಸಮಾಜಕ್ಕೆ ಪೂರಕವಾಗುವಂತಹ ಇವತ್ತು ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಈ ಒಂದು ಮಾಧ್ಯಮ ಮುಖಾಂತರ ಬರ್ತದೆ. ಅದಕ್ಕೆ ನಾನು ವಿಶೇಷ ಅಭಿನಂದನೆ ಇವತ್ತು ಸಲ್ಲಿಸ್ತೇನೆ. ರಿಪಬ್ಲಿಕ್ ಟಿವಿ ಚಾನೆಲ್ನ ಮುಖ್ಯಸ್ಥರಿಗೆ ಎಲ್ಲರಿಗೂ ಕೂಡ ಈ ಕಾರ್ಯ ಹಮ್ಮಿಕೊಂಡಾಗ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಕನಸಿನ ಕರ್ನಾಟಕ ಅತ್ಯುತ್ತಮವಾದ ಕಾನ್ಸೆಪ್ಟ್ ಇದರಲ್ಲಿ. ಮತ್ತು ಈ ಒಂದು ಕಾನ್ಸೆಪ್ಟ್ ಅದು ನಮಗೆಲ್ಲ ಇನ್ನು ಹುಟ್ಟಿ ಬರೋ ಮಕ್ಕಳಿಗೆ ಕೊಡುವಂಥ ದೊಡ್ಡ ಮಟ್ಟದ ಕೊಡುಗೆ ಅನುಷ್ಠಾನ. ಬಹುಶಃ ಕನಸಿನ ಭಾರತ ಕರ್ನಾಟಕದ ಇವು ಯಾವ ರೀತಿ ಇರಬೇಕಂತೇಳಿ ಒಂದೇ ವಾಕ್ಯದಲ್ಲಿ ಹೇಳಬೇಕಾದ್ರೆ, ನಮ್ಮ ಸಮಾಜದ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದ, ಅದು ಅತ್ಯಂತ ಬಡವ ಮತ್ತು ಅತ್ಯಂತ ಶ್ರೀಮಂತ, ಅತ್ಯಂತ ಶೋಷಿತ ವರ್ಗದಲ್ಲಿ ಅತ್ಯಂತ ಮಹಿಳೆಯಲ್ಲಿ ಎಲ್ಲ ಸಮಾಜದ ಮಕ್ಕಳು ಕೈಗಿಡ್ದು ನಡು ರಸ್ತೆಯಲ್ಲಿ ಸಂತೋಷನ ನೆಗಡಿಕೊಂಡು ಒಂದು ವಾತಾವರಣ ನಿರ್ಮಾಣ ಮಾಡೋದೇ ಕನಸಿನ ಭಾರತದ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರಿಗೂ ಜೊತೆಗೆ ಹೋಗಬೇಕು, ಒಗ್ಗಟ್ಟಾಗಬೇಕು, ದ್ವೇಷ ಮುಕ್ತ ಮತ್ತು ದುಷ್ಟರ ಸಮಾಜ ನಿರ್ಮಾಣ ಮಾಡಬೇಕು ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಎಲ್ಲ ಧರ್ಮದವರು ಕೂಡ ಕೈ ಹಿಡ್ಕೊಂಡು ಒಟ್ಟಿಗೆ ಹೋಗಬೇಕು ಅಂತ. ಇನ್ನೊಂದೇನು ಅಂತಂದರೆ ರಿಪಬ್ಲಿಕ್ ಕನ್ನಡ ಸ್ಟಾರ್ಟ್ ಆಗಿ 1 ವರ್ಷ ಆಯಿತು. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ರಿಪಬ್ಲಿಕ್ ಕನ್ನಡ ಇವತ್ತು ಸ್ಟಾರ್ಟಾಗಿ 1 ವರ್ಷ ಆಗಿದೆ. ಬಹುಶಃ ಈ ಪ್ರಾರಂಭ ಮಾಡಿದವರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ಒಂದು ಮುಖಾಂತರ ಒಂದು ವಿಚಾರಗಳನ್ನು ಜನರಿಗೆ ತಿಳಿಸುವಂಥದ್ದು, ಎರಡನೇದಲ್ಲಿ ಉದ್ಯೋಗ ಇವತ್ತು ಸೃಷ್ಟಿಸಿ ಮಾಡುವಂಥದ್ದು, ಪರೋಕ್ಷವಾಗಿ ಸಮಾಜಕ್ಕೆ ಪೂರಕವಾಗುವಂತಹ ಇವತ್ತು ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಈ ಒಂದು ಮಾಧ್ಯಮ ಮುಖಾಂತರ ಬರ್ತದೆ. ಅದಕ್ಕೆ ನಾನು ವಿಶೇಷ ಅಭಿನಂದನೆ ಇವತ್ತು ಸಲ್ಲಿಸ್ತೇನೆ. ರಿಪಬ್ಲಿಕ್ ಟಿವಿ ಚಾನೆಲ್ನ ಮುಖ್ಯಸ್ಥರಿಗೆ ಎಲ್ಲರಿಗೂ ಕೂಡ ಈ ಕಾರ್ಯ ಹಮ್ಮಿಕೊಂಡಾಗ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಕನಸಿನ ಕರ್ನಾಟಕ ಅತ್ಯುತ್ತಮವಾದ ಕಾನ್ಸೆಪ್ಟ್ ಇದರಲ್ಲಿ. ಮತ್ತು ಈ ಒಂದು ಕಾನ್ಸೆಪ್ಟ್ ಅದು ನಮಗೆಲ್ಲ ಇನ್ನು ಹುಟ್ಟಿ ಬರೋ ಮಕ್ಕಳಿಗೆ ಕೊಡುವಂಥ ದೊಡ್ಡ ಮಟ್ಟದ ಕೊಡುಗೆ ಅನುಷ್ಠಾನ. ಬಹುಶಃ ಕನಸಿನ ಭಾರತ ಕರ್ನಾಟಕದ ಇವು ಯಾವ ರೀತಿ ಇರಬೇಕಂತೇಳಿ ಒಂದೇ ವಾಕ್ಯದಲ್ಲಿ ಹೇಳಬೇಕಾದ್ರೆ, ನಮ್ಮ ಸಮಾಜದ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದ, ಅದು ಅತ್ಯಂತ ಬಡವ ಮತ್ತು ಅತ್ಯಂತ ಶ್ರೀಮಂತ, ಅತ್ಯಂತ ಶೋಷಿತ ವರ್ಗದಲ್ಲಿ ಅತ್ಯಂತ ಮಹಿಳೆಯಲ್ಲಿ ಎಲ್ಲ ಸಮಾಜದ ಮಕ್ಕಳು ಕೈಗಿಡ್ದು ನಡು ರಸ್ತೆಯಲ್ಲಿ ಸಂತೋಷನ ನೆಗಡಿಕೊಂಡು ಒಂದು ವಾತಾವರಣ ನಿರ್ಮಾಣ ಮಾಡೋದೇ ಕನಸಿನ ಭಾರತದ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರಿಗೂ ಜೊತೆಗೆ ಹೋಗಬೇಕು, ಒಗ್ಗಟ್ಟಾಗಬೇಕು, ದ್ವೇಷ ಮುಕ್ತ ಮತ್ತು ದುಷ್ಟರ ಸಮಾಜ ನಿರ್ಮಾಣ ಮಾಡಬೇಕು ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಎಲ್ಲ ಧರ್ಮದವರು ಕೂಡ ಕೈ ಹಿಡ್ಕೊಂಡು ಒಟ್ಟಿಗೆ ಹೋಗಬೇಕು ಅಂತ. ಇನ್ನೊಂದೇನು ಅಂತಂದರೆ ರಿಪಬ್ಲಿಕ್ ಕನ್ನಡ ಸ್ಟಾರ್ಟ್ ಆಗಿ 1 ವರ್ಷ ಆಯಿತು. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ರಿಪಬ್ಲಿಕ್ ಕನ್ನಡ ಇವತ್ತು ಸ್ಟಾರ್ಟಾಗಿ 1 ವರ್ಷ ಆಗಿದೆ. ಬಹುಶಃ ಈ ಪ್ರಾರಂಭ ಮಾಡಿದವರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ಒಂದು ಮುಖಾಂತರ ಒಂದು ವಿಚಾರಗಳನ್ನು ಜನರಿಗೆ ತಿಳಿಸುವಂಥದ್ದು, ಎರಡನೇದಲ್ಲಿ ಉದ್ಯೋಗ ಇವತ್ತು ಸೃಷ್ಟಿಸಿ ಮಾಡುವಂಥದ್ದು, ಪರೋಕ್ಷವಾಗಿ ಸಮಾಜಕ್ಕೆ ಪೂರಕವಾಗುವಂತಹ ಇವತ್ತು ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಈ ಒಂದು ಮಾಧ್ಯಮ ಮುಖಾಂತರ ಬರ್ತದೆ. ಅದಕ್ಕೆ ನಾನು ವಿಶೇಷ ಅಭಿನಂದನೆ ಇವತ್ತು ಸಲ್ಲಿಸ್ತೇನೆ. ರಿಪಬ್ಲಿಕ್ ಟಿವಿ ಚಾನೆಲ್ನ ಮುಖ್ಯಸ್ಥರಿಗೆ ಎಲ್ಲರಿಗೂ ಕೂಡ ಈ ಕಾರ್ಯ ಹಮ್ಮಿಕೊಂಡಾಗ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಕನಸಿನ ಕರ್ನಾಟಕ ಅತ್ಯುತ್ತಮವಾದ ಕಾನ್ಸೆಪ್ಟ್ ಇದರಲ್ಲಿ. ಮತ್ತು ಈ ಒಂದು ಕಾನ್ಸೆಪ್ಟ್ ಅದು ನಮಗೆಲ್ಲ ಇನ್ನು ಹುಟ್ಟಿ ಬರೋ ಮಕ್ಕಳಿಗೆ ಕೊಡುವಂಥ ದೊಡ್ಡ ಮಟ್ಟದ ಕೊಡುಗೆ ಅನುಷ್ಠಾನ. ಬಹುಶಃ ಕನಸಿನ ಭಾರತ ಕರ್ನಾಟಕದ ಇವು ಯಾವ ರೀತಿ ಇರಬೇಕಂತೇಳಿ ಒಂದೇ ವಾಕ್ಯದಲ್ಲಿ ಹೇಳಬೇಕಾದ್ರೆ, ನಮ್ಮ ಸಮಾಜದ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದ, ಅದು ಅತ್ಯಂತ ಬಡವ ಮತ್ತು ಅತ್ಯಂತ ಶ್ರೀಮಂತ, ಅತ್ಯಂತ ಶೋಷಿತ ವರ್ಗದಲ್ಲಿ ಅತ್ಯಂತ ಮಹಿಳೆಯಲ್ಲಿ ಎಲ್ಲ ಸಮಾಜದ ಮಕ್ಕಳು ಕೈಗಿಡ್ದು ನಡು ರಸ್ತೆಯಲ್ಲಿ ಸಂತೋಷನ ನೆಗಡಿಕೊಂಡು ಒಂದು ವಾತಾವರಣ ನಿರ್ಮಾಣ ಮಾಡೋದೇ ಕನಸಿನ ಭಾರತದ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರಿಗೂ ಜೊತೆಗೆ ಹೋಗಬೇಕು, ಒಗ್ಗಟ್ಟಾಗಬೇಕು, ದ್ವೇಷ ಮುಕ್ತ ಮತ್ತು ದುಷ್ಟರ ಸಮಾಜ ನಿರ್ಮಾಣ ಮಾಡಬೇಕು ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಎಲ್ಲ ಧರ್ಮದವರು ಕೂಡ ಕೈ ಹಿಡ್ಕೊಂಡು ಒಟ್ಟಿಗೆ ಹೋಗಬೇಕು ಅಂತ. ಇನ್ನೊಂದೇನು ಅಂತಂದರೆ ರಿಪಬ್ಲಿಕ್ ಕನ್ನಡ ಸ್ಟಾರ್ಟ್ ಆಗಿ 1 ವರ್ಷ ಆಯಿತು. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ರಿಪಬ್ಲಿಕ್ ಕನ್ನಡ ಇವತ್ತು ಸ್ಟಾರ್ಟಾಗಿ 1 ವರ್ಷ ಆಗಿದೆ. ಬಹುಶಃ ಈ ಪ್ರಾರಂಭ ಮಾಡಿದವರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ಒಂದು ಮುಖಾಂತರ ಒಂದು ವಿಚಾರಗಳನ್ನು ಜನರಿಗೆ ತಿಳಿಸುವಂಥದ್ದು, ಎರಡನೇದಲ್ಲಿ ಉದ್ಯೋಗ ಇವತ್ತು ಸೃಷ್ಟಿಸಿ ಮಾಡುವಂಥದ್ದು, ಪರೋಕ್ಷವಾಗಿ ಸಮಾಜಕ್ಕೆ ಪೂರಕವಾಗುವಂತಹ ಇವತ್ತು ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಈ ಒಂದು ಮಾಧ್ಯಮ ಮುಖಾಂತರ ಬರ್ತದೆ. ಅದಕ್ಕೆ ನಾನು ವಿಶೇಷ ಅಭಿನಂದನೆ ಇವತ್ತು ಸಲ್ಲಿಸ್ತೇನೆ.